ಜೈ ಶ್ರೀಕೃಷ್ಣ, ಜೈ ದುರ್ಗಾ ಮಾತಾ. ಆತ್ಮೀಯರೇ, ನಾವು ಏನು ಶ್ರೀ ದುರ್ಗಾ ಸಪ್ತಶತಿಯ 700 ಪವಿತ್ರ ಶ್ಲೋಕಗಳನ್ನು ಪಠನೆ ಮಾಡುವ ಮುಂಚೆ, ಅದರ ಒಂದು ಸಾರಾಂಶವನ್ನು ತಿಳಿಯುವುದಕ್ಕಿಂತ ಮುಂಚೆ ಕವಚಂ ಶ್ಲೋಕಗಳನ್ನು, ಅರ್ಗಲಾ ಸ್ತೋತ್ರವನ್ನು, ಕೀಲಕಮ್ಮನ್ನು ಪಠಿಸುವುದು ಬಹಳ ಮುಖ್ಯ. ಹಾಗಾದರೆ ಕವಚ ಅಂದರೆ ಏನು? ಕವಚಂ ಶ್ಲೋಕದಲ್ಲಿ ಕವಚ ಎನ್ನುವುದು ಅರ್ಥ ಏನು? ಭಕ್ತರೇ, ನಾವೆಲ್ಲರೂ ಜೀವನದಲ್ಲಿ ಒಂದು ವಿಷಯವನ್ನು ಸದಾ ಹುಡುಕ್ತಾ ಇರ್ತೀವಿ. ಏನನ್ನ? ರಕ್ಷಣೆ. ನಮಗೆ ರಕ್ಷಣೆಯ ಅವಶ್ಯಕತೆ ತುಂಬ ಇದೆ. ನಮ್ಮ ದೇಹಕ್ಕೆ ನಮಗೆ ರಕ್ಷಣೆ ಬೇಕು. ಅದೇ ರೀತಿ ನಮ್ಮ ಮನಸ್ಸಿಗೂ ರಕ್ಷಣೆ ಬೇಕು. ನಮ್ಮ ದೇಹ ಮನಸ್ಸಿಗೆ ರಕ್ಷಣೆ ಸಿಕ್ಕಿದ್ರೆ ಸಾಕಾ? ನಮ್ಮ ಕುಟುಂಬಕ್ಕೂ ರಕ್ಷಣೆಯ ಅವಶ್ಯಕತೆ ಇದೆ. ನಾವು ಸದಾ ಇದನ್ನು ಹುಡುಕ್ತಾನೇ ಇರ್ತೀವಿ. ನಮ್ಮ ದೇಹ, ಮನಸ್ಸು, ನಮ್ಮ ಕುಟುಂಬವನ್ನು ರಕ್ಷಿಸಿಕೊಳ್ಳುವುದು ಹೇಗೆ? ಆದರೆ ಪ್ರಶ್ನೆ ಏನು ಗೊತ್ತಾ? ನಿಜವಾದ ರಕ್ಷಣೆ ಎಲ್ಲಿದೆ? ಇದಕ್ಕೆ ಮಹರ್ಷಿಗಳು ಕೊಟ್ಟ ಉತ್ತರವೇ ಕವಚ. ಶ್ರೀ ದುರ್ಗಾ ಸಪ್ತಶತಿಯ ಕವಚಂ ಶ್ಲೋಕಗಳಿಗೆ ಸಂಬಂಧಪಟ್ಟಂತಹ ಕವಚ. ಕವಚದ ಮೂಲ ಅರ್ಥ ಏನು? ಕವಚ ಅಂದರೆ ಆ ಒಂದು ಪದ ಸಂಸ್ಕೃತದಲ್ಲಿ ಕೌ ಪ್ಲಸ್ ಅಚ್ ಎಂಬ ಧಾತುವಿನಿಂದ ಬಂದಿದೆ. ಕೌ ಅಂದರೆ ಆವರಿಸುವುದು ಅಥವಾ ರಕ್ಷಿಸುವುದು, ಅಚ್ಚೆಂದರೆ ಸ್ಥಿರತೆ ನೀಡುವುದು. ಅಂದರೆ ನಮ್ಮನ್ನು ಎಲ್ಲ ದಿಕ್ಕಿನಿಂದ ಆವರಿಸಿ ರಕ್ಷಿಸುವ ದಿವ್ಯ ಶಕ್ತಿ ಕವಚ. ಸಾಮಾನ್ಯ ಕವಚ ವರ್ಸಸ್ ದೈವಿಕ ಕವಚ, ಅದ್ರ ಬಗ್ಗೆ ನಾವು ನೋಡೋಣ. ಭಕ್ತರೇ, ಒಬ್ಬ ಯೋಧನು ಯುದ್ಧಕ್ಕೆ ಹೋಗುವಾಗ ಕವಚವನ್ನು ಧರಿಸ್ತಾನೆ. ಆ ಯೋಧ ಧರಿಸುವಂತಹ ಕವಚ ಯಾವುದು? ಲೋಹದ ಕವಚ. ಆದರೆ ಲೋಹದ ಕವಚ ದೇಹವನ್ನು ರಕ್ಷಿಸುತ್ತದೆ. ಹೊರಗಿನಿಂದ ಶತ್ರುಗಳಿಂದ ನಮಗೆ ರಕ್ಷಣೆಯನ್ನು ಕೊಡುತ್ತದೆ. ಆದರೆ ನಾವು ಏನು ದುರ್ಗಾ ಸಪ್ತಶತಿಯಲ್ಲಿ ಕವಚಂ ಶ್ಲೋಕಗಳ ವಿಚಾರವಾಗಿ ನಾವು ತಿಳ್ಕೊಳ್ತಾ ಇದ್ದೀವೋ, ಆ ಕವಚ ಏನು ಮಾಡುತ್ತೆ ಗೊತ್ತಾ? ಅದು ನಮ್ಮ ದೇಹವನ್ನು ರಕ್ಷಿಸುತ್ತದೆ, ನಮ್ಮ ಮನಸ್ಸನ್ನು ರಕ್ಷಿಸುತ್ತದೆ, ನಮ್ಮ ಪ್ರಾಣಶಕ್ತಿಯನ್ನು ರಕ್ಷಿಸುತ್ತದೆ, ಕರ್ಮದ ದುಷ್ಪರಿಣಾಮಗಳಿಂದಲೂ ನಮ್ಮನ್ನು ಕಾಪಾಡುತ್ತದೆ. ಹಾಗಾದರೆ ಈ ಒಂದು ದೇವಿಯ ರಕ್ಷಾ ಕವಚ ನಮಗೆ ಗೋಚರವಾಗುತ್ತಾ? ಖಂಡಿತ ಇಲ್ಲ. ಯೋಧ ಹಾಕೊಂಡು ಹೋಗುವಂತಹ ಲೋಹದ ಕವಚವನ್ನು ನಾವು ನೋಡಬಹುದು. ಆದರೆ ದೇವಿಯ ರಕ್ಷಾ ಕವಚ ನಮ್ಮ ಸಾಮಾನ್ಯ ಕಣ್ಣಿಗೆ, ಸಾಮಾನ್ಯ ಜ್ಞಾನಕ್ಕೆ ಗೋಚರವಾಗುವುದಿಲ್ಲ. ಶ್ರೀ ದುರ್ಗಾ ಸಪ್ತಶತಿಯಲ್ಲಿ ಕವಚದ ಮಹಿಮೆ. ನಾವು ಯಾಕೆ ದುರ್ಗಾ ಸಪ್ತಶತಿಯಲ್ಲಿ ಕವಚವನ್ನು ಪಠಿಸಬೇಕು? ಯಾಕೆ ಗೊತ್ತಾ? ಇದು ಒಂದು ಸಾಧನೆಗೆ ಪ್ರವೇಶ ದ್ವಾರ ಇದ್ದಾಗೆ. ಯಾವುದೇ ಒಂದು ಸ್ಥಳಕ್ಕೆ ನಾವು ಹೋಗಬೇಕು ಅಂತೇಳಿದ್ರು ಅಲ್ಲಿ ಒಂದು ದ್ವಾರ ಅನ್ನೋದು ತುಂಬ ಮುಖ್ಯ. ಆ ಒಂದು ಪ್ರವೇಶ ದ್ವಾರ ಏನಿದೆ, ಸಾಧನೆಗೆ ಪ್ರವೇಶ ದ್ವಾರ ಏನಿದೆ, ಅದಕ್ಕೆ ದುರ್ಗಾ ಸಪ್ತಶತಿಯ ಕವಚ ತುಂಬ ಪ್ರಮುಖವಾದ ಸ್ಥಾನವನ್ನು ಪಡೆದಿದೆ. ಅದೇ ರೀತಿ ಕವಚವನ್ನು ನಾವು ಪಠಿಸುವುದರಿಂದ ದೇವಿಯನ್ನು ನಮ್ಮೊಳಗೆ ಸ್ಥಾಪಿಸುವ ಪ್ರಕ್ರಿಯೆಯನ್ನು ನಾವು ಆರಂಭಿಸ್ತೀವಿ. ಭಕ್ತರೇ, ನಾವು ದೇವಿ ಪಾರಾಯಣನ ಮಾಡಬೇಕಾದ್ರೆ
ಅಥವಾ ಅದಕ್ಕೆ ಸಿದ್ಧತೆನ ಮಾಡಿ ಆ ಜಾಗದಲ್ಲಿ ನಾವು ಪಾರಾಯಣ ಮಾಡೋದಕ್ಕೆ ಕುಳಿತುಕೊಳ್ಬೇಕಾದ್ರೆ ಮೊದಲು ನಾವು ಮಾಡಬೇಕಾಗಿರೋದು, ಮೊದಲು ನಾವು ತಿಳ್ಕೊಬೇಕಾಗಿರೋದು, ನಾವು ಮೊದಲು ಆಚರಿಸಬೇಕಾಗಿರೋದು, ನಾವು ಮೊದಲು ಪಡ್ಕೊಬೇಕಾಗಿರೋದು ದೇವಿಯ ಕವಚವನ್ನು ಧರಿಸಬೇಕು ಅನ್ನುವುದನ್ನು. ಯಾಕೆಂದರೆ ದೇವಿಯ ಶಕ್ತಿ ಅತೀವ ಪ್ರಬಲ. ಅದನ್ನು ಸಹಿಸಲು ಮನಸ್ಸು ಮತ್ತು ದೇಹ ಸಿದ್ಧವಾಗಿರಬೇಕು. ಈ ಒಂದು ಕವಚದ ಪಠಣದ ಒಂದು ಆಂತರಿಕವಾದ ರಹಸ್ಯ ಇದೆ. ಕವಚ ಶ್ಲೋಕಗಳಲ್ಲಿ ನಾವು ಏನು ಮಾಡ್ತೀವಿ ಗೊತ್ತಾ? ನಮ್ಮ ದೇಹದ ಪ್ರತಿಯೊಂದು ಅಂಗವನ್ನು ದೇವಿಗೆ ಸಮರ್ಪಿಸ್ತೀವಿ. ಉದಾಹರಣೆಗೆ ತಲೆ ದೇವಿ ರಕ್ಷಿಸಲಿ, ಕಣ್ಣು ದೇವಿ ರಕ್ಷಿಸಲಿ, ಹೃದಯ ದೇವಿ ರಕ್ಷಿಸಲಿ, ಪಾದ ದೇವಿ ರಕ್ಷಿಸಲಿ. ಇದು ಕೇವಲ ಮಾತುಗಳಲ್ಲ, ಇದು ಒಂದು ಧ್ಯಾನ ಯೋಗ ಪ್ರಕ್ರಿಯೆಯಾಗಿರಬೇಕು. ಮಾನಸಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಈ ಒಂದು ಕವಚದ ಅರ್ಥ, ಕವಚ ಎಂದರೆ ಕೇವಲ ರಕ್ಷಣೆಯಲ್ಲ, ಇದು ಒಂದು ಮನಸ್ಸಿನ ಎನರ್ಜಿ. ನಾವು ಯಾವಾಗ ಕವಚ ಶ್ಲೋಕಗಳನ್ನು ಭಕ್ತಿಯಿಂದ ಪಠಿಸ್ತೀವಿ, ಆ ದೇವಿಯ ಕವಚವನ್ನು ನಾವು ಪಡ್ಕೊಳ್ತೀವಿ, ಆ ಕವಚದ ರಕ್ಷಣೆಯನ್ನು ನಾವು ಪಡ್ಕೊಳ್ತೀವಿ. ನಮ್ಮೊಳಗೆ ಒಂದು ಅದೃಶ್ಯ ಶಕ್ತಿಯ ಕ್ಷೇತ್ರ ನಿರ್ಮಾಣವಾಗುತ್ತದೆ. ಇದನ್ನು ಇಂದಿನ ವಿಜ್ಞಾನ ಸಹ ಒಪ್ಕೊಳ್ತಾ ಇದೆ. ಯಾರು ಕವಚವನ್ನು ನಿಷ್ಠೆಯಿಂದ ಪಠನೆ ಮಾಡ್ತಾರೋ, ಪಠಿಸ್ತಾರೋ, ಅವ್ರಿಗೆ ಅಕಾಲ ಮರಣದ ಭಯನ ನಾವು ಪಡಂಗಿಲ್ಲ. ಅವ್ರಿಗೆ ಅಕಾಲ ಮರಣಗಳು ಬರೋದಿಲ್ಲ. ದುಷ್ಟಶಕ್ತಿಗಳ ಪ್ರಭಾವ ಕಡಿಮೆ ಆಗುತ್ತೆ, ಆತ್ಮವಿಶ್ವಾಸ ಹೆಚ್ಚುತ್ತೆ, ಮನಸ್ಸು ಸ್ಥಿರವಾಗುತ್ತದೆ. ದೇವಿಯ ಅನುಗ್ರಹ ಸದಾ ಆ ಭಕ್ತನ ಜೊತೆಯಲ್ಲಿರುತ್ತೆ. ಒಮ್ಮೆ ಯೋಚಿಸಿ ಭಕ್ತರೆ, ನಾವು ನಮ್ಮ ಮಕ್ಕಳಿಗೆ ಹೇಗೆ ಕವಚವಾಗುತ್ತೇವೋ, ಪ್ರತಿ ಒಬ್ಬ ತಂದೆ ತಾಯಿನೂ ತನ್ನ ಮಗುವನ್ನು ರಕ್ಷಿಸೋದಕ್ಕೋಸ್ಕರ ಯಾವ ರೀತಿಯ ಪ್ರಯತ್ನ ಮಾಡ್ತಾರೆ, ಯಾವ ರೀತಿಯಲ್ಲಿ ರಕ್ಷಣೆಯನ್ನು ಕೊಡ್ತಾರೆ. ಅದೇ ರೀತಿ ಜಗನ್ಮಾತೆ ದುರ್ಗಾ ನಮಗೆ ಕವಚವಾಗಿರ್ತಾಳೆ, ನಮಗೆ ರಕ್ಷಾ ಕವಚವಾಗಿರ್ತಾಳೆ. ಅಂತಹ ಜಗನ್ಮಾತೆಯನ್ನು ನಾವು ಕರೆಯಬೇಕು ಅಷ್ಟೇ. ಅಮ್ಮ, ನನ್ನನ್ನು ಕಾಪಾಡು ಎಂದರೆ ಅವಳು ಕೇವಲ ಕೇಳುವುದಿಲ್ಲ, ನಮ್ಮ ಸುತ್ತ ಕವಚವಾಗಿ ನಿಂತ್ಕೊಳ್ತಾಳೆ. ನಾವು ಕೇವಲ ಅವಳನ್ನು ಜಗನ್ಮಾತೆ ಅಮ್ಮ ನಮ್ಮನ್ನು ಕಾಪಾಡು ಅಂತ ಭಕ್ತಿಯಿಂದ ಪ್ರೀತಿಯಿಂದ ಅವಳಿಗೆ ಸಂಪೂರ್ಣ ಶರಣಾಗತರಾಗಿ ಕರೆದ್ರೆ ಸಾಕು. ಅವಳು ಬರೀ ಕೇಳಿಸ್ಕೊಳ್ಳೋದಿಲ್ಲ, ನಮ್ಮ ಸುತ್ತ ರಕ್ಷಾ ಕವಚವಾಗಿ ನಿಂತಿರ್ತಾಳೆ. ಕವಚ ಎಂದರೆ ಕೇವಲ ಶ್ಲೋಕವಲ್ಲ, ಕೇವಲ ಪದವಲ್ಲ, ಅದು ದೇವಿಯ ಸನ್ನಿಧಿಯನ್ನು ನಮ್ಮೊಳಗೆ ಸ್ಥಾಪಿಸುವಂತಹ ದಿವ್ಯ ಪ್ರಕ್ರಿಯೆ. ನಮ್ಮ ಜೀವನಕ್ಕೆ ರಕ್ಷಣೆಯ ವಲಯ ನಿರ್ಮಿಸುವ ಶಕ್ತಿಯನ್ನು ಪಡೆದಿರುವಂಥದ್ದು ಈ ಶ್ರೀ ದುರ್ಗಾ ಸಪ್ತಶತಿಯ ಕವಚಂ ಶ್ಲೋಕಗಳ ಕವಚ, ದೇವಿಯ ರಕ್ಷಾ ಕವಚ. ಆತ್ಮೀಯರೇ, ಇಂದಿನಿಂದ ನಾವು ಕವಚವನ್ನು ಪಠಿಸುವಾಗ, ಕವಚಂ ಶ್ಲೋಕಗಳನ್ನು ಪಠಿಸುವಾಗ ಎಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾದಂಥ ವಿಚಾರವಿದು. ಕೇವಲ ಓದಬೇಡಿ. ನಾವು ಅಕ್ಷರಗಳನ್ನು ಓದುವುದು ಮುಖ್ಯವಲ್ಲ, ಅದನ್ನು ಅನುಭವಿಸಿ. ಆಗ ಮಾತ್ರ ಶ್ಲೋಕ ಕವಚವಾಗುತ್ತದೆ. ಯಾವಾಗ ಕವಚಂ ಶ್ಲೋಕಗಳನ್ನು ನಾವು ಅನುಭವಿಸಿ ಓದಿದಾಗ ಶ್ಲೋಕ ಕವಚವಾಗುತ್ತದೆ ಮತ್ತು ಜೀವನ ದೇವಿಯ ಕೃಪೆಯಿಂದ ಸುರಕ್ಷಿತವಾಗುತ್ತದೆ. ಜಗನ್ಮಾತೆ ತನ್ನ ಭಕ್ತರು ಭಕ್ತಿಯಿಂದ, ನಿಷ್ಠೆಯಿಂದ, ಶ್ರದ್ಧೆಯಿಂದ
ಒಂದು ಸಾರಿ ಅಮ್ಮ ಅಂತ ಕರೆದರೆ ಸಾಕು, ತನ್ನ ಮಗುವಿನ ಬಳಿಗೆ ಓಡೋಡಿ ಬಂದು ಅವಳ ರಕ್ಷಣೆಯ ಕವಚವನ್ನು ನಮ್ಮ ಸುತ್ತ ನಿರ್ಮಿಸಿ ನಮ್ಮನ್ನು ರಕ್ಷಿಸಿ ಕಾಪಾಡ್ತಾಳೆ. ಅಂತಹ ದಯಾಮಯಿ, ಕರುಣಾಮಯಿ, ಜಗನ್ಮಾತೆ, ಅಖಿಲಾಂಡೇಶ್ವರಿ, ದುರ್ಗಾಮಾತೆ, ಆ ಜಗನ್ಮಾತೆಗೆ ನಾವು ವಂದಿಸುತ್ತಾ ಕವಚಂ ಶ್ಲೋಕದ ಮುಂದಿನ ಭಾಗಕ್ಕೆ ಪ್ರಯಾಣವನ್ನು ಬೆಳೆಸೋಣ. ಜೈ ದುರ್ಗಾ ಮಾತಾ.